ಟೊಮ್ಯಾಟೊ ಬೆಳೆಗೆ ಕೊಳವೆ ಬಾವಿ ನೀರು ಬಿಡುವ ವಿಚಾರಕ್ಕೆ ಶುರುವಾಗಿರುವಂತಹ ಗಲಾಟೆ ಲಾಂಗೋ ಮೊಚ್ಚು ಕೊಡಲಿಯಿಂದ ಹೊಡೆದುಕೊಳ್ಳುವ ಹಂತಕ್ಕೆ ತಲುಪಿಬಿಟ್ಟಿದೆ. ಪರಿಣಾಮ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಂಜುನಾಥ್ಗೆ ಸೇರಿದಂತಹ ಕೊಳವೆ ಬಾವಿಯಿಂದ ಅಶೋಕ ಮತ್ತು ಅಶ್ವತ್ಥ ದಿನಕ್ಕೆ ಒಬ್ಬೊಬ್ಬರಂತೆ ನೀರನ್ನ ಬಿಟ್ಕೊಳ್ತಾ ಇದ್ರು. ನಿನ್ನೆ ರಾತ್ರಿ ನೀರಿನ ವಿಚಾರಕ್ಕೆ ಸಣ್ಣದಾಗಿ ವಾಗ್ವಾದ ಶುರುವಾಗಿದೆ. ಗ್ರಾಮಸ್ಥರೆಲ್ಲ ಸೇರಿ ಪಂಚಾಯಿತಿ ಮಾಡಿದ ಬಳಿಕ ಸೈಲೆಂಟ್ ಆಗಿದ್ರು. ಮತ್ತೆ ಇಂದು ಕೂಡ ಗಲಾಟೆ ಶುರುವಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿತ್ತು. ಸಿಟ್ಟಿಗೆದ್ದಂತಹ ಅದೇ ಗ್ರಾಮದ ಅಶ್ವತ್ಥಪ್ಪ ಹಾಗೂ ಶ್ರವವ್ ಶಾಂತವ್ವ ಪದ್ಮ ಇನ್ನು ಹಲವರು ಹಲ್ಲೆಗೈದಿದ್ದಾರೆ. ಪರಿಣಾಮ ಲಕ್ಷ್ಮಣ್ ರೆಡ್ಡಪ್ಪ ಪವಿತ್ರಾಗೆ ಗಂಭೀರ ಗಾಯಗಳಾಗಿದ್ದು ಚಿಂತಾಮಣಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. దిగి తీసుకొని పొద్దున్న రోజు సుమారు 2 నెలలు రెండన్నాను. దేవుడి పేర్లు 2 ఇద్దరు పేర్లు తెలియదు. 8 జనం ఇంకా దూరంగా అంత దయచేసి అంత వాళ్ళ పిల్లలు మేము పెద్దప్ప నీళ్ళ గురించి వ్యవహారం వచ్చి నా దుడ్డు వెంకటేశ్వరికి నీళ్ళు ఇస్తాను. 18,000 దుడ్డు తీసుకొని నన్ను నాకు తీసుకోమంటే తీసుకోండి గేట్ వాళ్ళు తిట్టాయని చెప్పి మా చెప్తే మళ్ళా గలాట్ ఎవరు కొట్టినావు? అశ్వత్థప్ప, రావణ, శాంతప్ప, రోనమ్మ, ఏమిట్లా ಬೋರೆವ್ರದ್ದು ಮಂಜು ಇಂకేಬಲ್ ಲೈನ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.